ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ 1 ತಿಂಗಳು ಪೂರ್ಣಗೊಂಡಿದೆ. ರಾಜ್ಯದ ಸಚಿವ ಸಂಪುಟ ಮಾತ್ರ ಅಪೂರ್ಣ ಆಗಿ ಹೋಗಿದೆ ಅಂತ ಹೇಳಿ ಇವಾಗ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ 1 ತಿಂಗಳು ಪೂರ್ಣ ಆಗಿದೆ. ಆದರೆ ರಾಜ್ಯದ ಸಚಿವ ಸಂಪುಟ ಮಾತ್ರ ಅಪೂರ್ಣ ಆಗಿದೆ. ಇನ್ನು ಬೇಕು ಖಾಲಿಗಳಿದ್ದಾವೆ ಸಚಿವ ಸಂಪುಟದಲ್ಲಿ ಸ್ಥಾನಗಳು. ಸೊ ಅವೆಲ್ಲ ಕೂಡ ಫಿಲ್ ಆಗಿಲ್ಲ. ಸೊ ಸಚಿವರೇ ಇಲ್ಲದೆ ಪರದಾಡ್ತಾ ಇದ್ದಾರೆ. ಶಿಕ್ಷಣ ಇಲಾಖೆಯವರು ಪರದಾಡುವಂತಾಗಿದೆ. 1 ತಿಂಗಳು ಕಳೆದರೂ ಶಿಕ್ಷಣ ಇಲಾಖೆಯಲ್ಲಿ ಖಾತೆ ಖಾಲಿ ಇದೆ. ಸೊ ಯಾರೂ ಬರ್ತಾ ಇಲ್ಲ ಸಚಿವರುಗಳು ಅಲ್ಲಿ. ಸೊ ಅದಕ್ಕಾಗಿ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಿದ ನಂತರ ಈ ಒಂದು ಸಚಿವ ಸಂಪುಟ ಖಾಲಿ ಇರದ ಕುರಿತಂತೆ ಶಿಕ್ಷಣ ಇಲಾಖೆಯು ಕೂಡ ದೊಡ್ಡ ತಲೆನೋವಾಗಿ ಹೋಗಿದೆ. ಯಾಕಂತ ಹೇಳಿದ್ರೆ ಈಗ ಶಾಲೆ ಆರಂಭ ಆಗಿದ್ದಾವೆ, ಪಾಠ್ಯಪುಸ್ತಕಗಳು ಬೇಕು, ಇವೆಲ್ಲವನ್ನೂ ಬೇಕು. ಸೊ ಅಲ್ಲಿ ಸಚಿವರೇ ಇಲ್ಲ. ಈ ಪ್ರಾಥಮಿಕ ಮತ್ತು ಹೈಸ್ಕೂಲ್ ಮಟ್ಟದಲ್ಲಿ ಸಚಿವರ ಅಗತ್ಯ ಇದೆ. ಸೊ ಅಲ್ಲಿ ಸಚಿವರಿಲ್ಲ ಇವಾಗ. ಈಗ ಸಾಕ್ಸ್ಗಳನ್ನು ಕೊಡಬೇಕು, ಅವೆಲ್ಲ ವಿತರಣೆಗಳನ್ನು ಮಾಡಬೇಕು, ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡಬೇಕು. ಎಲ್ಲದರ ಕುರಿತಂತೆ ಅಲ್ಲಿ ಬೇಕಾಗಿರ್ತಕ್ಕಂಥ ಮುಖ್ಯ ಸಚಿವರೇ. ಬಟ್ ಅಲ್ಲಿ ಸಚಿವರ ನೇಮಕ ಆಗಿಲ್ಲ. ಇನ್ನು ಆ ಒಂದು ಸ್ಥಾನಕ್ಕೆ ಸಚಿವರು ಇನ್ನೂ ಬಂದಿಲ್ಲ. ಯಾರನ್ನ ನೇಮಕ ಮಾಡಬೇಕು ಇನ್ನೂ ಚರ್ಚೆ ನಡೀತಾ ಇದೆ. 19ರಿಂದ 20 ಸ್ಥಾನಗಳಿನ್ನೂ ಖಾಲಿ ಇದ್ದಾವೆ. ಅದರಲ್ಲಿ ಶಿಕ್ಷಣ ಇಲಾಖೆಯ ಸಚಿವ ಸ್ಥಾನ ಕೂಡ ಖಾಲಿ ಇದೆ. ಇದರ ಕುರಿತಂತೆ ಸೊ ಇವಾಗ ಶಿಕ್ಷಣ ಇಲಾಖೆಯಲ್ಲಿ ಕೇಳಿ ಬರ್ತಾ ಇರತಕ್ಕಂಥ ಒಂದು ಪ್ರಶ್ನೆ ಇದು. ಸರ್ಕಾರದಲ್ಲಿ ಮಂತ್ರಿಮಂಡಲ ಬದಲಾವಣೆ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ಅತಿ ದೊಡ್ಡ ಮಹತ್ವದ ಇಲಾಖೆ. ಇಡೀ ವ್ಯವಸ್ಥೆಯಲ್ಲಿ ಶಿಕ್ಷಣ ಇಲಾಖೆಯಲ್ಲೇ ಸಾವಿರಾರು ಸಮಸ್ಯೆಗಳಿದ್ದಾವೆ. ನಮ್ಮ ಸಮಸ್ಯೆಗಳಂತೂ ಎಂದಿಗೂ ಬಗೆಹರಿದಂಥ ಸಮಸ್ಯೆಗಳಿದ್ದಾವೆ. ಇವತ್ತಿನ ದಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಶಿಕ್ಷಣ ಮಂತ್ರಿಗಳು ಇಲ್ಲದೆ ನಾವು ಪರದಾಟ ಮಾಡಬೇಕಾಗಿದೆ. ಅನೇಕ ಸಮಸ್ಯೆಗಳಿದ್ದಾವೆ. RTE ಗೊಂದಲ ಇದೆ, ಅಥವಾ ಸಾಫ್ಟ್ವೇರ್ಗಳು ಅಪ್ಡೇಟ್ ಆಗಿಲ್ಲ, ಇವತ್ತು ತಂತ್ರಾಂಶ ಉಪಯೋಗಿಸೋಕ್ಕೆ ಯೋಗ್ಯವಾಗಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೇವೆ, ಆದಷ್ಟು ಬೇಗ ಮಂತ್ರಿಮಂಡಲದಲ್ಲಿ ಅದರಲ್ಲೂ ಶಿಕ್ಷಣ ಮಂತ್ರಿಗಳನ್ನ ನಮಗೆ ಒಂದಷ್ಟು ಕಲ್ಪಿಸ್ಕೊಡ್ಬೇಕು. ಇಲ್ಲ ಅಂದರೆ ತುಂಬ ದೊಡ್ಡ ಸಮಸ್ಯೆಗೊಳಗಾಗ್ತೀವಿ. ಅದರಲ್ಲೂ ಕೂಡ ಇನ್ನು ಹೊಸ ಶಿಕ್ಷಣ ಮಂತ್ರಿಗಳು ಬಂದರೆ ಇನ್ನು ಅವ್ರುಗಳಿಗೆ ಅರ್ಥ ಮಾಡಿಸೋ ಅಷ್ಟೊತ್ತಿಗೆ ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.